ನಮಸ್ಕಾರ ವೀಕ್ಷಕರೇ. ಏಪ್ರಿಲ್ ತಿಂಗಳಿನಲ್ಲಿ ಮೇಷರಾಶಿಯ ಭವಿಷ್ಯ ಯಾವ ತರ ಇದೆ ಅನ್ನೋದನ್ನ ನೋಡೋಣ. ಮೇಷರಾಶಿಯವರ ಈ ಒಂದು ತಿಂಗಳಿನಲ್ಲಿ ಹಲವಾರು ಬದಲಾವಣೆಗಳು ಕಂಡು ಬರ್ತಾವೆ ವೀಕ್ಷಕರೇ. ದೂರದ ಬಂಧುಗಳು ಆಗಮನ ಸಂತೋಷವನ್ನ ಉಂಟು ಮಾಡಬಹುದು ವೀಕ್ಷಕರೇ. ಯಾಕಂದ್ರೆ ಅಂಜನ ಶಾಸ್ತ್ರದ ಮುಖಾಂತರ ನೋಡೋದಾದ್ರೆ ಆದಷ್ಟು ಈ ಒಂದು ತಿಂಗಳಲ್ಲಿ ನೀವು ಲಾಭವನ್ನ ಕಂಡುಕೊಳ್ತೀರ ವೀಕ್ಷಕರೇ, ಮತ್ತು ಮನಸ್ಸಿಗೆ ನೆಮ್ಮದಿಯನ್ನ ಕಂಡುಕೊಳ್ತೀರ, ಮತ್ತು ಆದಾಯದ ಮಾರ್ಗಗಳು ಕೂಡ ನಿಮಗೆ ಹೆಚ್ಚಾಗುತ್ತವೆ ವೀಕ್ಷಕರೇ. ಮೇಷರಾಶಿಯವರಿಗೆ ಆದಾಯದ ಮಾರ್ಗಗಳು ಕೂಡ ಹೆಚ್ಚಾಗುತ್ತಾ ಹೋಗುತ್ತೆ. ಯಾವ ರೀತಿ ಹೆಚ್ಚಾಗುತ್ತೆ ಅಂದ್ರೆ, ನೀವು ಯಾವುದಾದ್ರೂ ಒಂದು ಬಿಸ್ನೆಸ್ ಅನ್ನ ಅಥವಾ ವ್ಯಾಪಾರವನ್ನ ನೀವು ಮಾಡ್ತಾ ಇದ್ರೆ ಅದರಲ್ಲಿ ಬೆಳವಣಿಗೆ ಕಾಣಿಸ್ಕೊಳ್ಳುತ್ತೆ ಮತ್ತು ಆದಾಯವೂ ಕೂಡ ಹೆಚ್ಚಾಗುತ್ತೆ. ಹಣದ ಸುರಿಮಳೆನೆ ನಿಮ್ಮದಕ್ಕೆ ಬರುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ನಿಮ್ಮ ಬಿಸ್ನೆಸ್ಗಳು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ನಡೆಯುತ್ತೆ. ಯಾವುದೇ ರೀತಿಯಾದ ಅಡ್ಡಿ ಆತಂಕಗಳು ಬರುವುದಿಲ್ಲ ವೀಕ್ಷಕರೇ. ಮತ್ತು ಮನೆಯಲ್ಲಿ ಶುಭ ಕಾರ್ಯಗಳು ಕೂಡ ನಡೆಯುತ್ತೆ ವೀಕ್ಷಕರೇ. ಯಾವುದಾದ್ರೂ ಚಿಕ್ಕ ಪುಟ್ಟ ಕಾರ್ಯಕ್ರಮ ಆಗ್ಬೋದು, ಅಥವಾ ಮದುವೆ ಕಾರ್ಯಕ್ರಮಗಳಾಗ್ಬೋದು, ಅಥವಾ ಒಂದು ದೇವಿಯ ಕಾರ್ಯಕ್ರಮ ಆಗ್ಬೋದು, ಯಾವುದಾದ್ರೂ ಒಂದು ಕಾರ್ಯಕ್ರಮಗಳು ಕೂಡ ಈ ಒಂದು ತಿಂಗಳಿನಲ್ಲಿ ನೀವು ಕಾಣಬಹುದು ವೀಕ್ಷಕರೇ. ಅದರಿಂದನೂ ಕೂಡ ಮನಸ್ಸಿಗೆ ನೆಮ್ಮದಿ ಮತ್ತು ಸುಖ ಶಾಂತಿ ದೊರೆಯುತ್ತೆ ವೀಕ್ಷಕರೇ. ಒಂದು ಏನು ಸಮಸ್ಯೆಪ್ಪ ಅಂತಂದ್ರೆ, ನಿಮ್ಮ ಜೀವನ ಸಂಗಾತಿಯೊಂದಿಗೆ ವಿನಾಕಾರಣ ಜಗಳ ಆಗುತ್ತೆ ವೀಕ್ಷಕರೇ, ಎಚ್ಚರ. ಯಾಕಂದ್ರೆ ನಿಮ್ಮ ಜೀವನ ಸಂಗಾತಿ ಮನೆಯ ಲಕ್ಷ್ಮಿ ಇದ್ದಂತೆ. ಅವರ ಜೊತೆಗೆ ವಿನಾಕಾರಣವಾಗಿ ಜಗಳವನ್ನ ಮಾಡ್ಕೋಕ್ ಹೋಗಬೇಡಿ. ಪರಿಸ್ಥಿತಿ ನಿಮ್ಮನ್ನ ಆತರ ಮಾಡಕ್ ಹಚ್ಚುತ್ತೆ. ಆದ್ರೂ ಕೂಡ ಒಂದು ತಿಳುವಳಿಕೆಯಿಂದ ನೀವು ಸುಮ್ಮನಿದ್ರೆ ಯಾವುದೇ ರೀತಿಯಾದ ಸಮಸ್ಯೆಗಳಾಗಲ್ಲ ವೀಕ್ಷಕರೇ. ಈ ಒಂದು ಏಪ್ರಿಲ್ ತಿಂಗಳು ನಿಮಗೆ ನಿಮ್ಮ ಹೆಂಡತಿ ಅಥವಾ ನಿಮ್ಮ ಬಾಳ ಸಂಗಾತಿಯೊಂದಿಗೆ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಕಾಣಿಸ್ತಾ ಇದೆ ಇಲ್ಲಿ. ಅದಷ್ಟೇ ಅಲ್ಲ, ಸುಮ್ಮನೆ ಹಣವನ್ನು ಕೂಡ ಖರ್ಚು ಮಾಡಕ್ ಹೋಗಬೇಡಿ. ಯಾಕಂದ್ರೆ ಈ ಒಂದು ತಿಂಗಳಿನಲ್ಲಿ ಹಣದ ಕೊರತೆ ನಿಮಗೆ ಹೆಚ್ಚಾಗ್ಬೋದು. ಹಣ ಬರ್ತಾ ಇದೆ, ಹಣ ಜಾಸ್ತಿ ಆಗ್ತಾ ಇದೆ ಅಂತ ನೀವು ವಿನಾಕಾರಣ ಖರ್ಚು ಮಾಡಿದ್ರೆ ಮುಂದೆ ಸಮಸ್ಯೆಯನ್ನ ಅನುಭವಿಸ್ತೀರ ವೀಕ್ಷಕರೇ. ನಿಮ್ಮ ಅಗತ್ಯ ಕಾಲದಲ್ಲಿ ಹಣ ನಿಮಗೆ ಸಿಗೋದಿಲ್ಲ. ಅದಕ್ಕೆ ಸ್ವಲ್ಪ ಮಟ್ಟಿಗೆ ಉಳಿತಾಯವನ್ನು ಮಾಡಿದಷ್ಟು ನೀವು ಒಂದು ಜೀವನಕ್ಕೆ ಒಂದು ಅಡಿಪಾಯವನ್ನ ಮಾಡ್ಕೊಂಡಂತೆ ಆಗುತ್ತೆ ವೀಕ್ಷಕರೇ. ಯಾರು ಕೂಡ ಸುಮ್ಮನೆ ಹಣವನ್ನ ಖರ್ಚು ಮಾಡಕ್ ಹೋಗ್ಬೇಡಿ. ವಿನಾಕಾರಣ ದುಡ್ಡು ವ್ಯರ್ಥ ಮಾಡಕ್ ಹೋಗ್ಬೇಡಿ. ಅಗತ್ಯವಿದ್ದಷ್ಟು ಮಾತ್ರ ಹಣವನ್ನ ಖರ್ಚು ಮಾಡಿ. ವ್ಯಾಪಾರದಲ್ಲೂ ಕೂಡ ಬೆಳವಣಿಗೆ ಹೆಚ್ಚಾಗಿ ಕಂಡು ಬರ್ತಾ ಇದೆ ಈ ತಿಂಗಳಿನಲ್ಲಿ. ಮತ್ತೆ ಏನಾದರೂ ಸಮಸ್ಯೆ ಇದ್ರೆ ನಮ್ಮನ್ನ ಸಂಪರ್ಕಿಸಿ ಹೇಳ್ತೀವಿ ವೀಕ್ಷಕರೇ. ಇದಿಷ್ಟು ಈ ಒಂದು ಮೇಷರಾಶಿಯ ಒಂದು ಫಲಾಫಲ ಆಗಿದೆ ವೀಕ್ಷಕರೇ ಏಪ್ರಿಲ್ ತಿಂಗಳಿನಲ್ಲಿ. ಮತ್ತೆ ಮುಂದಿನ ರಾಶಿಯನ್ನ ತಿಳಿಸಿಕೊಡ್ತೀನಿ. ಧನ್ಯವಾದಗಳು.